ಬೆಳಗಾವಿ ಜಿಲ್ಲೆ ಕಬ್ಬು ಬೆಳೆಗೆ ಸಾಕಷ್ಟು ಪ್ರಸಿದ್ಧಿ ಪಡೆದಿದೆ. ಜಿಲ್ಲೆಯಲ್ಲಿ ಸುಮಾರು 25 ಸಕ್ಕರೆ ಕಾರ್ಖಾನೆಗಳಿದ್ದು, ಅದಕ್ಕನುಗುಣವಾಗಿ ಕಬ್ಬಿನ ಉತ್ಪಾದನೆಯಲ್ಲೂ ಬೆಳಗಾವಿಯ ಕೃಷಿಕರು ಮುಂಚೂಣಿಯಲ್ಲಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಉಪವಿಭಾಗ, ಗೋಕಾಕ್, ಮೂಡಲಗಿ, ಸವದತ್ತಿ ತಾಲೂಕುಗಳಲ್ಲಿ ಹೆಚ್ಚಿನ ಸಂಖ್ಯೆಯ ರೈತರು ಕಬ್ಬು ಬೆಳೆಯುತ್ತಾರೆ. ಕಬ್ಬು ಕಟಾವು ಮಾಡಿದ ನಂತರ ರೈತರು ಕೆಲವು ನಿಯಮಗಳನ್ನು ತಮ್ಮ ಕೃಷಿ ಪದ್ಧತಿಯಲ್ಲಿ ಅಳವಡಿಸಿಕೊಂಡಿದ್ದಾರೆ. ಇನ್ನಷ್ಟು ಸಮೃದ್ಧಿಯಾಗಿ ಕಬ್ಬು ಬೆಳೆಯನ್ನ ಬೆಳೆಯಬಹುದಾಗಿದೆ. ಹೌದು, ಕಬ್ಬು ಕಟಾವು ಮಾಡಿದ 2 ಅಥವಾ 3ನೇ ದಿನವೇ ಕಬ್ಬಿನ ರವದೆಯನ್ನ ಸುಡಬಾರದು. ಬದಲಾಗಿ ಯಂತ್ರೋಪಕರಣದಿಂದ ಅದನ್ನ ಪುಡಿ ಮಾಡಿ ಪ್ರತಿ ಎಕರೆಗೆ 5 ಟನ್ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಹಾಕಬೇಕು. ಬದು ಒಡೆದು ಉತ್ತಮ ತೇವಾಂಶ ಆಗುವ ಹಾಗೆ ಪೂರಕ ನೀರಿನ ಅನುಕೂಲವಿದ್ದರೆ ಸಾಲಿನಿಂದ 1 ಸಾರಿ ನೀರು ಬಿಡುವುದು ಉತ್ತಮ. ಹೀಗೆ ನೀರು ಬಿಡುವುದರಿಂದ ಪುಡಿಯಾದ ರವದೆ ಹಾಗೂ ಕೊಟ್ಟಿಗೆ ಗೊಬ್ಬರ ಮಿಶ್ರಣವಾಗಿ ಎರೆಹುಳ ಅಭಿವೃದ್ಧಿಯಾಗುತ್ತದೆ. ರೈತರು ಯಾವುದೇ ಕಾರಣಕ್ಕೂ ರಾಸಾಯನಿಕ ಬಳಸದೆ ಪ್ರತಿ ಎಕರೆಗೆ 50 ಕೆಜಿ ಉಪ್ಪು ಬಳಸುವುದು ಉತ್ತಮವಾಗಿದೆ. ಹಾಗೆ ಕಬ್ಬು ಕಟಾವು ಮಾಡಿದ 21 ದಿನಗಳ ನಂತರ ಎಕರೆಗೆ 50 ಕೆಜಿ ಯೂರಿಯಾ ಅಥವಾ 500 ಗ್ರಾಂ ನ್ಯಾನೋ ಯೂರಿಯಾ ಸಿಂಪಡಣೆ ಮಾಡುವುದರಿಂದ ಕಬ್ಬಿನ ಬೆಳೆಗೆ ಬೇಕಾದ ಪೂರಕ ಪೋಷಕಾಂಶ ಒದಗುತ್ತದೆ. ಕಬ್ಬಿನ ಬೆಳೆ ನಿರ್ವಹಣೆಗೆ ನೀರಿನ ಅಭಾವ ಕಂಡಲ್ಲಿ ಹನಿ ನೀರಾವರಿ ಬಳಕೆ ಮಾಡುವುದು ಉತ್ತಮ. ಹೀಗೆ ಕಬ್ಬಿನ ರವದೆಯನ್ನ ಸುಟ್ಟು ಹಾಕದೆ ಸರಳ ವಿಧಾನ ಅನುಸರಿಸುವುದರಿಂದ ಕಳೆ ನಿಯಂತ್ರಣದ ಜೊತೆಗೆ ಕಬ್ಬಿನ ಬೆಳೆಗೆ ಉತ್ತಮ ಗುಣಮಟ್ಟದ ಗೊಬ್ಬರ ಪೂರೈಕೆಯಾಗುತ್ತದೆ.